ಹಲೋ ಫ್ರೆಂಡ್ಸ್, ಪಿ.ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಸಾಯಂಕಾಲ ಚಾ ಜೊತೆ ಏನಾರೇ ಸ್ನ್ಯಾಕ್ಸ್ ತಿನ್ನಬೇಕಪ್ಪ ಅಂತ ಅನಿಸ್ತಂದ್ರೆ ರವಾದಿಂದ ಮಾಡುವಂಥ ಈ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡ್ಬೋದು. ಫಟಾಫಟ್ ಅಂತ ಮಾಡ್ಕೊಳ್ಳುವಂಥ ಒಂದು ಸ್ನ್ಯಾಕ್ಸ್ ಇದು. ಒಂದು ಪಾತ್ರೆಗೆ 1 ಕಪ್ ಅಷ್ಟು ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ 1 ಟೀ ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಚಿರೋಟಿ ರವೆನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ ಮೇಲೆ ಇದನ್ನು ಗಂಟು ಇಲ್ದಂಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಇದು ಮಿಕ್ಸ್ ಮಾಡ್ದಂಗೆ ಈ ರೀತಿ ಗಟ್ಟಿ ಆಗ್ತೈತಿ. ಸ್ಟವ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಈ ರೀತಿ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಇದು ಗಟ್ಟಿ ಆದಮೇಲೆ ಇದನ್ನು ತೆಗೆದು ನಾನೀಗ ಸೈಡಿಗೆ ಇಟ್ಕೋತೀನಿ. ಆಮೇಲೆ ಒಂದು ತಾಟಿಗೆ ಇದನ್ನು ತೊಗೊಂಡು ಈ ರೀತಿ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಆಮೇಲೆ ಒಂದು ಕುದಿಸಿರೋ ಆಲೂಗಡ್ಡೆನ ತೊಗೊಂಡು ಆಲೂಗಡ್ಡೆನ ಈ ರೀತಿ ಗ್ರೇಟ್ ಮಾಡಿ ತೊಗೋಬೇಕು. ಗಂಟಿಲ್ದಂಗೆ ಆಲೂಗಡ್ಡೆನ ಈ ರೀತಿ ಗ್ರೇಟ್ ಮಾಡಿ ನಾವು ಮಾಡಿರುವಂಥ ರವಾಕ್ಕೆ ಆಲೂಗಡ್ಡೆನ ಹಾಕಿ ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡಿ ಈ ರೀತಿ ನಾದಿ ಇಟ್ಕೋಬೇಕು ಇದನ್ನು. ಆಮೇಲೆ ಒಂದು ದೊಡ್ಡ ಉಳ್ಳಿನ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲ ಅಂತಂದ್ರೆ ಮೈದಾ ಹಿಟ್ಟನ್ನು ಹಾಕಿ ಇದನ್ನು ಒಂದು ದೊಡ್ಡ ಚಪಾತಿ ಸೈಜಿಗೆ ಲಟ್ಸಿ ತಗೋಬೇಕು. ಇದು ಭಾಳ ತೆಳ್ಳಗೂ ಅಲ್ಲ ಮತ್ತು ಭಾಳ ದಪ್ಪನೂ ಅಲ್ಲ, ಆ ರೀತಿ ಲಟ್ಸ್ಕೋಬೇಕು. ಈ ರೀತಿ ಲಟ್ಸಿದ ಮೇಲೆ ಇದನ್ನು ಒಂದು ಚಾಕು ತೊಗೊಂಡು ಈ ರೀತಿ ಉದ್ದಗೆ ಕಟ್ ಮಾಡ್ಕೋಬೇಕು. ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದೊಂದು ಲೇಯರ್ನ ತೊಗೊಂಡು ಈ ರೀತಿ ಮತ್ತು ನಮ್ಗೆ ಯಾವ ಶೇಪ್ನಾಗ ಬೇಕೋ ಸ್ನ್ಯಾಕ್ಸ್ ಆ ಶೇಪ್ನಾಗ ಕಟ್ ಮಾಡಿ ತೊಗೋಬೋದು. ನಾನಿಲ್ಲೇ ಟ್ರಯಾಂಗಲ್ ಶೇಪ್ನಾಗ ಕಟ್ ಮಾಡೀನಿ, ಬೇಕಂದ್ರೆ ನಾವು ಸ್ಕ್ವೇರ್ನಾಗೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸೈಡ್ ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೆ. ಎಣ್ಣೆ ಒಂದು ಸರಿ ಕಾದ್ಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ನ್ಯಾಕ್ಸ್ನ ಇದಕ್ಕೆ ಹಾಕಿ ಮೀಡಿಯಮ್ ಫ್ಲೇಮ್ನಾಗನೇ ಇದು ಕಲರ್ ಚೇಂಜ್ ಆಗೋ ಮಟ್ಟ ಮತ್ತು ಸ್ವಲ್ಪ ಕ್ರಿಸ್ಪಿ ಆಗೋ ಮಟ್ಟ ನಿಧಾನಕ್ಕನ ಇದನ್ನು ಕರಿದು ತಗೋಬೇಕು. ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನು ಕರೆದು ತೆಗೆದ್ರೆ ಭಾಳ ಸಿಂಪಲ್ಲಾಗಿ ಮಾಡುವಂಥ ರವಾ ಮತ್ತು ಆಲೂಗಡ್ಡೆನ ಉಪಯೋಗಿಸಿ ಮಾಡಿರುವಂಥ ಟೀ ಟೈಮ್ ಸ್ನ್ಯಾಕ್ಸ್ ರೆಡಿ ಆಯಿತಾ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಉದುರಿಸಿ ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿಟ್ರೆ 1-2 ದಿನ ಸಾಯಂಕಾಲ ಚಾ ಜೊತೆ ಯೂಸ್ ಮಾಡ್ಬೋದು. ಈ ಸಿಂಪಲ್ ಆಗಿರೋ ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.